ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ್ದು. ಯುಗಾದಿ ಹಬ್ಬದ ದಿನ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ವೇಕಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಎಲ್ಲ ಆದಮೇಲೆ ನಾವು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಮನೆಯಿಂದ ನಮ್ಮ ಮನೆ ದೇವಸ್ಥಾನಕ್ಕೆ ಒಂದು 8 ಕಿಲೋಮೀಟರ್ ಆಗುತ್ತೆ. ಸೊ ನಾನು ನನ್ನ ತಮ್ಮ ಮತ್ತು ನಂದಿನಿ ನಮ್ಮ ಕಾರಲ್ಲೇ ಹೊರಟ್ವಿ ದೇವಸ್ಥಾನಕ್ಕೆ. ಆನ್ ದಿ ವೇ ನಮ್ಮನೆ ದೇವಸ್ಥಾನಕ್ಕೆ ಹೋಗುವಾಗ ಮಿಡಲಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಇಲ್ಲಿ ಬೆಟ್ಟದ ಮೇಲೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ. ನಾವು ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಪಾದದ ಹತ್ರನೇ ಒಂದು ಈಶ್ವರ ದೇವಸ್ಥಾನ ಇದೆ ಮತ್ತು ಒಂದು ಗಣಪತಿ ದೇವಸ್ಥಾನ ಇದೆ. ಅಲ್ಲೇ ಪೂಜೆ ಮಾಡಿಕೊಂಡು ನಮ್ಮ ಮನೆ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆ ದೇವರು ಬಂದು ಆಂಜನೇಯ, ಇದು ಬಂದು ಎಮ್ಮಟ್ನ ಅಂತ ಊರಲ್ಲಿದೆ. ನಾವು ಹಬ್ಬದ ದಿನವೇ ಎಲ್ಲ ಫುಲ್ಲೆಲ್ಲ ಮನೆ ಕ್ಲೀನ್ ಮಾಡಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಟೆಂಪಲ್ಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 1 ಗಂಟೆ ಆಗಿತ್ತು. ಇಲ್ಲಿ ಆಲ್ರೆಡಿ ಎಲ್ಲ ಪೂಜೆ ಕೂಡ ಮುಗ್ದೋಗ್ಬಿಟ್ಟಿತ್ತು. ಎಂಡಲ್ಲಿ ನಾವು ಹೋಗಿದ್ವಿ, ಅಂದರೆ ದೇವಸ್ಥಾನ ಕ್ಲೋಸ್ ಆಗೋ ಟೈಮಲ್ಲಿ ಹೋಗಿದ್ವಿ ನಾವು. ಯುಗಾದಿಗೆ ಸ್ಪೆಷಲ್ ಬಂದು ಬೇವು ಬೆಲ್ಲ. ನಾವು ಬೇವು ಬೆಲ್ಲನ ಟೆಂಪಲಲ್ಲೇ ಕೊಟ್ಟರು, ಅಲ್ಲೇ ತಿಂದ್ವಿ. ಆಮೇಲೆ ನಾವು ಹೋದ್ಮೇಲೆ ಮತ್ತೆ ಪೂಜೆ ಮಾಡಿಕೊಟ್ರು. ಪೂಜೆ ಮಾಡಿ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು ನಾವು ಇಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ಫೋಟೋಸು ಎಲ್ಲ ತೊಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದು ಫೋಟೋಸ್ ತೊಗೊಂಡು ಮತ್ತೆ ಇಲ್ಲೇ ಆನ್ ದಿ ವೇನಲ್ಲಿ ನಂದಿನಿಯವ್ರ ಮನೆ ಇತ್ತು. ನಂದಿನಿ ಹೇಳಿದ್ಲು, ಅಕ್ಕ ನಮ್ಮ ಮನೆಗೆ ಹೋಗಿದ್ದು ಊಟ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾವು ನಂದಿನಿಯವ್ರ ಮನೆಗೆ ಹೋದ್ವಿ. ನಂದಿನಿಯವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಇದ್ದು ಹಬ್ಬದ ಊಟ ಮುಗಿಸ್ಕೊಂಡು ಮತ್ತೆ ಆನ್ ದಿ ವೇ ಬರುವಾಗ ಬಸರಾಳಿಗೆ ಹೋಗಿದ್ವಿ. ಬಸರಾಳಲ್ಲಿ ಒಂದು ಮಾರ್ಟ್ ಓಪನ್ ಆಗಿದೆ. ನಮಗದು ಗೊತ್ತೇ ಇರಲಿಲ್ಲ. ಸ್ವಲ್ಪ ನಮಗೆ ಮನೆ ಐಟಮ್ಸು, ಸಣ್ಣ ಪುಟ್ಟ ಐಟಮ್ಸ್ ಬೇಕಿತ್ತು. ಆ ಮಾರ್ಟಲ್ಲಿ ನಮಗೆ ಬೇಕಿದ್ದ ಐಟಮ್ಸ್ ಸಿಕ್ತು. ತಗೊಂಡು ಮತ್ತು ನಾನು ಸ್ವಲ್ಪ ATM ಅಲ್ಲಿ ಅಮೌಂಟ್ ತೊಗೋಬೇಕಿತ್ತು. ಅಲ್ಲೇ ಅಮೌಂಟ್ ಎಲ್ಲ ತೊಗೊಂಡು ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಯಲ್ಲಿ ನಾವು ಹಬ್ಬದ ಊಟ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ನಂದಿನಿಯವ್ರ ಮನೇಲೆ ಊಟ ಬಂದುಬಿಟ್ಟಿದ್ವಿ. ನಮ್ಮ ಅಮ್ಮಂಗೂ ಕೂಡ ನಾವು ಹೇಳಿರಲಿಲ್ಲ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಂತ. ನಮ್ಮಮ್ಮನೂ ಹಬ್ಬದ ಊಟ ಎಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ರು. ಬಟ್ ನಾವು ಅಲ್ಲೇ ಊಟ ಬಂದಿದ್ವಲ್ಲ, ಹಂಗಾಗಿ ನಾವು ಮನೇಲಿ ಮಾಡಲಿಲ್ಲ. ಸ್ವಲ್ಪ ಹೊತ್ತು ದೇವಸ್ಥಾನದಿಂದ ಬಂದು ಮಲ್ಕೊಂಡು ಮತ್ತೆ ಸಾಯಂಕಾಲ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ನಮ್ಮ ಅಕ್ಕನ ಮನೆಗೆ ಹೋದ್ವಿ. ನಮ್ಮ ಅಕ್ಕ ಅವ್ರ ಊರಲ್ಲಿ ಯುಗಾದಿ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ನಾನು, ನಂದಿನಿ ಮತ್ತು ನನ್ನ ತಮ್ಮ ಹೋಗ್ತಿದ್ವಿ. ಆನ್ ದಿ ವೇ ನಾವು ಇಲ್ಲೇ ನಮ್ಮ ದೊಡ್ಡಮ್ಮನ ಮನೆಗೂ ಹೋಗಿದ್ವಿ, ಅಡ್ಡಿಗೆ ಹೋಗಿದ್ವಿ. ಅಲ್ಲಿ ಸೋನು ಕೂಡ ಬರ್ತೀನಂತ ಹೇಳಿದ್ಲು ನಮ್ಮ ಅಕ್ಕನ ಮನೆಗೆ. ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಡ್ಡಿಗೆ ಹೋಗಿದ್ವಿ. ಅಲ್ಲೂ ಸ್ವಲ್ಪ ಹೊತ್ತು ಎದ್ದು ಪನ್ನು ಮತ್ತು ಮಯೂರ ಜೊತೆ ಆಟ ಆಡಿಕೊಂಡು ಅಲ್ಲೊಂದು ಅರ್ಧ ಗಂಟೆ ಇದ್ದು ಆಮೇಲೆ ನಾವು ನಮ್ಮ ಅಕ್ಕನ ಮನೆಗೆ ಹೊರಟ್ವಿ. ನಾವು ನಮ್ಮ ಅಕ್ಕನ ಮನೆಗೆ 4 ಗಂಟೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ನಾವು ನಮ್ಮನೆ ದೇವರು ಟೆಂಪಲಿಗೆ ಹೋಗಿದ್ದು, ಅಲ್ಲಿಂದ ಬಂದು ನಿದ್ದೆ ಮಾಡಿ ಮತ್ತೆ ಸ್ವಲ್ಪ ಮನೆ ಕೆಲಸ ಇತ್ತು, ಮನೆ ಕೆಲಸ ಮುಗಿಸ್ಕೊಂಡು ಮತ್ತೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಸೋನು ಕರ್ಕೊಂಡು ಮತ್ತೆ ನಮ್ಮ ಅಕ್ಕ ಊರು ಚೆನ್ನಗಾಲಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 8:30 ಆಗೋಗಿತ್ತು. ನಮ್ಮ ಅಕ್ಕ ಸಾಯಂಕಾಲನೇ ಬನ್ನಿ ಅಂತ ಹೇಳಿದ್ಲು. ಬಟ್ ನಾವು ಹಿಂಗೆಲ್ಲ ಸುತ್ತಾಡಿಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಈ ಊರಲ್ಲಿ ಯುಗಾದಿನ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಮನೆಗೊಬ್ಬರು ಆರತಿ ತೊಗೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರಕ್ಕೆ. ಆಮೇಲೆ ಆ ಆರತಿನ ಬೆಳಗ್ಗೆವರೆಗೂ ಇಟ್ಕೊಂಡೇ ಕೂತಿರಬೇಕು. ಆಮೇಲೆ ದೇವ್ರ ಕುಣಿತ, ದೇವ್ರ ಪೂಜೆ ಎಲ್ಲ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಹಂಗಾಗಿ ಊರಲ್ಲಿ ಯುಗಾದಿ ಸ್ವಲ್ಪ ಗ್ರ್ಯಾಂಡೇನೆ. ನಾವು ನಮ್ಮ ಅಕ್ಕನ ಮನೆಗೆ ಬಂದ್ವಿ. ನಾವು ಮನೆಗೆ ಹೋದಾಗ ಋತ್ವಿ ಮಲ್ಕೊಬಿಟ್ಟಿದ್ಲು. ನಾವೇ ಹೋಗಿ ಎಬ್ಬಿಸ್ಬಿಟ್ವಿ. ಅರ್ಧ ನಿದ್ದೆ ಆಗಿತ್ತಲ್ಲ, ಹಂಗಾಗಿ ಅವಳು ಅಳ್ತಿದ್ಲು. ನಮ್ಮ ಹತ್ರ ಎಲ್ಲ ಬರಲೇ ಇಲ್ಲ. ಹೋದ ತಕ್ಷಣ ಅವರಮ್ಮ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿದ್ಮೇಲೆ ಸ್ವಲ್ಪ ಸರಿ ಹೋದ್ಲು. ಆಮೇಲೆ ಅವ್ರ ಮಾಮ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತಾ. ಇವರು ನಮ್ಮ ಸೋನು, ನಂದಿನಿ ಮತ್ತು ನನ್ನ ತಮ್ಮ ನಮ್ಮ ಅಕ್ಕನ ಮನೆಗೆ ಬಂದವರು ರೂಮ್ ಬಿಟ್ಟು ಹೊರಗಡೆನೇ ಬಂದಿಲ್ಲ. ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಬಿಟ್ಟವ್ರೆ. ಆಮೇಲೆ ನಮ್ಮ ಋತ್ವಿ ನಮ್ಮ ಸೋನು ಹತ್ರ ಹೋಗ್ತಾನೆ ಇರಲಿಲ್ಲ. ಅವ್ರ ಅಕ್ಕ ಸ್ಫೂರ್ತಿ ಹತ್ರ ಜಾಸ್ತಿ ಹೋಗ್ತಿದ್ಲು. ಬಟ್ ಏನೋ ಗೊತ್ತಿಲ್ಲ, ಈ ಸಲ ಸೋನು ಹತ್ರನೂ ಹೋಗ್ಬಿಟ್ಟವಳೆ. ಆಮೇಲೆ ಋತ್ವಿಗೆ ಊಟ ಮಾಡಿಸುವಾಗ ಅವ್ರ ಮನೇಲಿ ಈ ಬಲ್ಬ್ನ ಆನ್ ಮಾಡಬೇಕಂತೆ. ಅವಳಿಗೆ ಋತ್ವಿಗೆ ಆನ್ ಮಾಡೋದಕ್ಕೆ ತುಂಬ ಇಷ್ಟ. ಅವಳೇ ಆನ್ ಮಾಡೋಕ್ಕೆ ಹೋಗ್ತಾಳೆ. ಈ ಬಲ್ಬ್ನ ಆನ್ ಮಾಡಿದ್ರೆ ಮಕ್ಕ ಮತ್ತು ಬಾವಂದು ಫೋಟೋ ಬರುತ್ತೆ.
ಆಮೇಲೆ ನಾನು ನಮ್ಮ ಅಕ್ಕ ಅವರ ಅತ್ತೆನ ಮಾತಾಡ್ಸಕ್ಕೆ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ. ಅವರು ಒಬ್ಬಿಟ್ಟು ಅಂದರೆ ಹೋಳ್ಗೆನ ಮಾಡ್ತಿದ್ರು. ಆಮೇಲೆ ನಾನು ಅವ್ರ ಅತ್ತೆನ ಮಾತಾಡಿಸ್ಕೊಂಡು ಬಂದು ರೂಮಲ್ಲಿ ಋತ್ವಿಗೆ ಸುಮ್ಮನೆ ಸಾಂಗ್ ಹಾಕಿದ್ರೆ ಸಾಕು, ಅವಳು ಹೆವಿ ಡ್ಯಾನ್ಸ್ನ ಇಷ್ಟಪಡ್ತಾಳೆ, ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅವಳದು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಊಟಕ್ಕೆ ಕರೆದ್ರು, ಬನ್ನಿ ಟೈಮ್ ಆಗಿದೆ ಊಟ ಮಾಡಿ ಅಂದ್ಬಿಟ್ಟು. ಇಲ್ಲೂ ಮತ್ತೆ ನಾವು ಹಬ್ಬದ ಊಟನ ಮುಗಿಸ್ಕೊಂಡು ನಮ್ಮ ಅಕ್ಕ ರೆಡಿ ಆಗ್ತಿದ್ಲು, ಅಂದರೆ ಆರತಿ ತಗೊಂಡು ಹೋಗೋದಕ್ಕೆ ರೆಡಿ ಆಗೋಕ್ಕೆ ಹೋಗಿದ್ಲು. ಸೊ ಹಂಗಾಗಿ ನಮ್ಮ ಪೃಥ್ವಿ ಮನೆ ಒಳಗಡೆ ಇದ್ದರೆ ಅವ್ರ ಅಮ್ಮನ ಹತ್ರ ಓಡೋಗ್ತಾನೆ ಇರ್ತಾಳೆ ಅಂದ್ಬಿಟ್ಟು ನಾವು ಹೊರಗಡೆ ಕರ್ಕೊಬಂದು ಆಟ ಆಡಿಸ್ತಿದ್ವಿ. ಆಮೇಲೆ ನಮ್ಮ ಅಕ್ಕ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಅವ್ರ ಅತ್ತೆ ಹತ್ರ ಕೂದಲನ್ನ ಬಾಚಿಸ್ಕೊತಿದ್ಲು. ಆಮೇಲೆ ನಮ್ಮ ಭಾವ ಅವರ ತಂಗಿ ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ಲು. ಅನು ಮತ್ತು ನಮ್ಮ ಅಕ್ಕ ನಮ್ಮ ಪಾಪು ಎಲ್ಲ ಫೋಟೋಸ್ ತೆಗೆಸ್ಕೋತಿದ್ರು ರೆಡಿ ಆಗಿಬಿಟ್ಟು. ನಮ್ಮ ಪೃಥ್ವಿಗೆ ಆಲ್ರೆಡಿ ನಿದ್ದೆ ಟೈಮ್ ಆಗಿತ್ತು, ಹಂಗಾಗಿ ಅವಳನ್ನ ನಾವೇನು ರೆಡಿ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಅಕ್ಕ ಮತ್ತು ಅನು ರೆಡಿ ಆಗಿಬಿಟ್ಟು ಆರತಿ ತೊಗೊಂಡು ಹೊರಟ್ರು. ಆರತಿ ತೊಗೊಂಡು ಹೋದಾಗಲೇ ಆಲ್ರೆಡಿ 10 ಕಾಲು ಆಗೋಗಿತ್ತು. ನಾವು ಕೂಡ ಇಲ್ಲಿ ದೇವ್ರ ಕುಣಿತ ಎಲ್ಲ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಆವಾಗ 1 by 1 ಎಲ್ಲರೂ ಆರತಿ ತೊಗೊಂಡು ಅವರಿಗೆ ಆ ಜಾಗ ಕಂಫರ್ಟಬಲ್ ಆಗುತ್ತೆ ಆ ಜಾಗದಲ್ಲಿ ಕುತ್ಕೋತಿದ್ರು. ಯಾಕಂದರೆ ಆರತಿ ಇಟ್ಕೊಂಡು ಬೆಳಗ್ಗೆವರೆಗೂ ಕುತ್ಕೋಬೇಕು, ಅಂದರೆ ಅರ್ಲಿ ಮಾರ್ನಿಂಗ್ ಒಂದು 5:30 6ವರೆಗೂ ಆಗುತ್ತೆ ಇಲ್ಲೆಲ್ಲ ಪೂಜೆ ಮುಗಿಯೋ ಅಷ್ಟರಲ್ಲಿ. ನಮ್ಮ ಅಕ್ಕವ್ರೂ ಮತ್ತು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೋತಿದ್ರು. ನಾವು ನಮ್ಮ ಅಕ್ಕ ಅವರ ಅತ್ತೆಂದಿರೆಲ್ಲರೂ ಅಲ್ಲೇ ಕೆಳಗಡೆ ಚಾಪೆ ಹಾಕ್ಕೊಂಡು ಕೂತಿದ್ವಿ. ಸ್ವಲ್ಪ ಹೊತ್ತು ನೋಡಿಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಮ್ಮ ಋತ್ವಿ ಕೂಡ ಎತ್ಕೊಬಂದಿದ್ವಿ. ನಮ್ಮ ಋತ್ವಿ ಡೈಲಿ ಸ್ವಲ್ಪ ಬೇಗನೆ ಮಲ್ಕೋತಿದ್ಲು. ಇಲ್ಲಿ ಟಮಟೆ ಸೌಂಡು ಸಾಂಗ್ ಎಲ್ಲ ಕೇಳಿಕೊಂಡು ಆರಾಮಾಗಿ ಎಲ್ಲನೂ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಕೂತಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿ ಏನೇನೋ ಪೂಜೆ ಎಲ್ಲ ನಡೀತಿತ್ತು. ನಮ್ಮ ಮಾವನ ಮಕ್ಕಳು ಕೂಡ ಊರಿಂದ ಬಂದಿದ್ದರು, ನಮ್ಮ ಅಜ್ಜಿ ಊರಿಂದ. ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಮಾವನ ಮಕ್ಕಳು 3 ಜನ ಬಂದಿದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲೇ ಕೂತಿದ್ವಿ. ಆಮೇಲೆ ಒಂದು 12:15 ದೇವರದು ಅಲಂಕಾರ ಎಲ್ಲ ಮುಗಿಸ್ಕೊಂಡು ಹೋಮ ಪೂಜೆ ಮುಗಿಸ್ಕೊಂಡು ದೇವರು ರಂಗಕ್ಕೆ ಬಂತು. ಆಮೇಲೆ ಎಲ್ಲ ಜನ ಎಲ್ಲ ಫುಲ್ ಲೋಡ್ ಆಗಿಬಿಟ್ರು. ಆಮೇಲೆ ಇಲ್ಲಿ ಒಂದು ಹುಡುಗಿ ಕೂತಿತ್ತು, ಅಂದರೆ ನಾವು ಕೂತಿದ್ವಲ್ಲ ನಮ್ಮ ಆಪೋಸಿಟ್ ಒಂದು ಹುಡುಗಿ ಕೂತಿತ್ತು. ತುಂಬ ಕ್ಯೂಟಾಗಿ ಮಾತಾಡ್ತಿತ್ತು. ನನಗೆ ಹುಡುಗಿ ನೋಡಿ ಸ್ವಲ್ಪ ಇಷ್ಟ ಆಗಿಬಿಡ್ತು. ನಮ್ಮ ಪೃಥ್ವಿ ಥರನೇ ಸ್ವಲ್ಪ ಇತ್ತು ಆ ಹುಡುಗಿ ಕೂಡ. ಆಮೇಲೆ ಇಲ್ಲೆಲ್ಲ ಪಟಾಕಿ ಎಲ್ಲ ಹೊಡೆದು ದೇವ್ರ ಕುಣಿತ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಯಾವ್ಯಾವ ದೇವ್ರನ್ನ ಕುಣಿಸ್ತಿದ್ದಾರೆ ಅಂತ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಅಕ್ಕವ್ರ ಮನೆ ದೇವರು ಬಂದು ಕಾಲಭೈರವೇಶ್ವರ. ಇಲ್ಲೇ ಈ ಊರಲ್ಲೇ ದೇವಸ್ಥಾನ ಇದೆ, ಅಂದರೆ ಚೆನ್ನಗಾಲಲ್ಲೇ ದೇವಸ್ಥಾನ ಇದೆ. ಆಮೇಲೆ ನಮ್ಮ ಅಮ್ಮ ಅವರ ಮನೆ ದೇವರು ಕೂಡ ಸೇಮ್ ದೇವರು, ಇದೇ ದೇವರು ಚೆನ್ನಗಾಲ್ ಬೋರೆ ದೇವರು. ನಮ್ಮ ಅಮ್ಮ ಅವ್ರ ಊರಿಂದನೂ, ಅಂದರೆ ನಮ್ಮ ಮಾವನ ಮಕ್ಕಳು ಬಂದಿದ್ರಲ್ಲ, ಅವರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ದು. ಮತ್ತೆ ಬಂದು ಇಲ್ಲಿ ದೇವ್ರ ಕುಣಿತ ಎಲ್ಲ ನೋಡಿಕೊಂಡು ಅವರು ಕೂಡ ಊರಿಗೆ ಹೋಗ್ತಿದ್ರು. ನಾವು ಅಷ್ಟೇ ಸ್ವಲ್ಪ ಹೊತ್ತೇ ನೋಡಿದ್ದು, ಯಾಕಂದರೆ ನಾವು ಬೆಳಗ್ಗೆಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ಹೋಗಿ ಬೇಗನೆ ಮಲ್ಕೊಬಿಡೋಣ ಅಂದ್ಬಿಟ್ಟು 1:15ವರೆಗೂ ನೋಡಿದ್ವಿ ಅಷ್ಟೇ. ಆಮೇಲೆ ಸ್ವಲ್ಪ ನಿದ್ದೆ ಬರ್ತಿತ್ತು, ಹಂಗಾಗಿ ನಾವು ಹೋಗಿ ಮಲ್ಕೊಬಿಟ್ವಿ. ಬಟ್ ಇಲ್ಲಿ ಬೆಳಗ್ಗೆವರೆಗೂ ನೋಡೋರು ಇರ್ತಾರೆ. ಆಮೇಲೆ ಆರತಿ ಅವರಂತೂ ಕಂಪಲ್ಸರಿ ಬೆಳಗ್ಗೆವರೆಗೂ ಆರತಿ ಇಟ್ಕೊಂಡು ಕೂತ್ಕೊಳ್ಳೇಬೇಕು. ಆಮೇಲೆ ನಮ್ಮ ಪೃಥ್ವಿಗೂ ಸ್ವಲ್ಪ ನಿದ್ದೆ ಬಂತು, ಅವಳನ್ನು ಅಲ್ಲೇ ಮಲಗಿಸ್ಕೊಂಡು ಕೂತಿದ್ವಿ. ಆಮೇಲೆ ಟೈಮ್ ಆಗುತ್ತೆ, ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ಅಂದ್ಬಿಟ್ಟು ದೇವ್ರ ಕುಣಿತ ಸ್ಟಾರ್ಟ್ ಆದಮೇಲೆ ಒಂದು 20 ನಿಮಿಷ ಅಷ್ಟೇ ನೋಡಿದ್ದು. ನೋಡಿಕೊಂಡು ನಾವು ಮನೆಗೆ ಹೋಗಿ ಮಲ್ಕೊಬಿಟ್ವಿ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.